ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಸ್ಟ್ರಾಬೆರಿ ಹಣ್ಣಿನಿಂದ ಒಂದು ಪುಡ್ಡಿಂಗ್ ಅನ್ನ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಸ್ಟ್ರಾಬೆರಿ ಹಣ್ಣನ್ನು ತಗೊಂಡಿದ್ದೀನಿ, 1 ಕಪ್ ಮಿಲ್ಕ್ ಅನ್ನು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಚಿಯಾ ಸೀಡ್ಸ್ ಅನ್ನು ತಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹನಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆನೂ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಹನಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನು ತಗೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮಿಲ್ಕ್ ಅನ್ನ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ, ಸ್ಟ್ರಾಬೆರಿಯನ್ನ ಹಾಕ್ತಾ ಇದ್ದೀನಿ, ಹನಿಯನ್ನ ಹಾಕ್ತಾ ಇದ್ದೀನಿ, ವೆನಿಲಾ ಎಸೆನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ. ಈಗ ಮಾಡ್ಕೊಂಡು ಬಂದಂಥ ಸ್ಟ್ರಾಬೆರಿ ಪೇಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ತಗೊಂಡಂಥ ಚಿಯಾ ಸೀಡ್ಸನ್ನು ಹಾಕಿ ಮಿಕ್ಸ್ ಮಾಡೋಣ. ಈಗ ಇದನ್ನ ಫ್ರಿಜ್ಜಲ್ಲಿ ಇಡೋಣ. ಈಗ ಸ್ಟ್ರಾಬೆರಿ ಚಿಯಾ ನಾನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಒಂದು 3 ಅವರ್ಸ್ ಆಗಿದೆ. ಈಗ ಇದು ಈ ಥರ ಚೆನ್ನಾಗಿ ಚಿಯಾ ಸ್ಟ್ರಾಬೆರಿ ಒಟ್ಟಿಗೆ ಹೊಂದ್ಕೊಂಡಿದೆ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ನೀವು ಇದಕ್ಕೆ ಬೇಕಾದರೆ ಬನಾನಾ ಆ್ಯಡ್ ಮಾಡ್ಕೋಬೋದು. ಸ್ಟ್ರಾಬೆರಿ ಪೇಸ್ಟ್ ಮಾಡುವಾಗ ಬೇಕಾದರೆ 1-2 ಬನಾನಾ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಾಡಿಲ್ಲ, ಬೇಕಾದರೆ ನೀವು ಮಾಡ್ಕೋಬೋದು. ನಾನು ಸಿಂಪಲ್ ವೇಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಥರ ಮೇಲ್ಗಡೆ ಸ್ಟ್ರಾಬೆರಿ ಪೀಸಸ್ನ ಹಾಕೋಣ. ಸ್ವಲ್ಪ ಬಾದಾಮ್ ಪೀಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಸಿ ವೇಯಲ್ಲಿ ಸ್ಟ್ರಾಬೆರಿ ಚಿಯಾ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ತುಂಬ ಪ್ರೋಟೀನ್ ರಿಚ್ ಆಗಿರೋ ಒಂದು ರೆಸಿಪಿ. ಸ್ಟ್ರಾಬೆರಿ ಚಿಯಾ ಪುಡ್ಡಿಂಗ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.